ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, 2 ದಿನ ಆತ ನಾ ಇನ್ಸ್ಟಾಗ್ರಾಮ್ನಾಗೂ ಆ್ಯಕ್ಟಿವ್ ಲೈನಿ, ಯೂಟ್ಯೂಬ್ನಾಗೂ ಆ್ಯಕ್ಟಿವ್ ಲೈನಿ, ಒಂದು ವಿಡಿಯೋ ಹಾಕಿರ್ಕಿಲ್ಲೈನಿ. ಯಾಕಂತಂದ್ರೆ ಊರಿಗೆ ಹೋಗಿನಿ ನಾ. ಈಗ ಬಂದೇನಿ ನಾ ಊರಿಂದ. ಇವತ್ತು ಇದು ನ್ಯೂಸದ ವಿಡಿಯೋ ಹಾಕತ್ತೀನಿ. ನಾಳಿಂದ ಡೈಲಿ 2 ವಿಡಿಯೋ ಹಾಕ್ತೀನಿ ನನ್ನ ಚಾನಲ್ ಮ್ಯಾಗ. 1ನೇ ವಿಡಿಯೋ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಸ್ತೇನೆ, 2ನೇ ವಿಡಿಯೋ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ನ್ಯೂಸದ ವಿಡಿಯೋ ಇರ್ತೈತಿ. ನೋಡ್ರಿ ವೀಕ್ಷಕರೇ, ನಾವು ಪ್ರತಿದಿನ ನ್ಯೂಸ್ ವಿಡಿಯೋನ್ಯಾಗ ಫಸ್ಟ್ ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಮತ್ತು ನಿಫ್ಟಿ ಎಷ್ಟು ಏರಿತ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಿದ್ದು. ಬಟ್ ಇವತ್ತಿನ ಏನು ಮಾಡೋಣ ಅಂದ್ರೆ ಫಸ್ಟ್ ನ್ಯೂಸನ್ನು ಕವರ್ ಮಾಡೋಣ. ಒಮ್ಮೆಗ ಮಾರ್ಕೆಟ್ ಏರಿಯತ್ತೇನು ಬಿದ್ದೈತಿ ಮತ್ತು ಯಾವ ಸ್ಟಾಕ್ ಏರ್ಯಾವಂತ ನಾವು ಒಮ್ಮೆಗ ಕವರ್ ಮಾಡೋಣ. ನೋಡ್ರಿ ವೀಕ್ಷಕರೇ, ಇವತ್ತು ಟಾಪ್ ನ್ಯೂಸನ್ನು ನೋಡೋಣ. ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ನೋಡ್ಬೋದು. ಇವತ್ತು ಒಂದು ದೊಡ್ಡ ನ್ಯೂಸ್ ಬಂದೈತಿ. ಅದು ಯಾವ ಸ್ಟಾಕ್ ಬಗ್ಗೆ ಅಂದ್ರೆ ಇರಿಡಾ ಸ್ಟಾಕ್ ಬಗ್ಗೆ. ಇರಿಡಾ ಸ್ಟಾಕ್ ನಿಮಗೆ ಗೊತ್ತೈತಿ ಸದ್ಯನಾಗ ಎಷ್ಟು ಟ್ರೆಂಡಿಂಗ್ನಾಗ ಇರ್ತೈತಂತ, ಮತ್ತು 3-4 ವರ್ಷ ಆತ ಎಷ್ಟು ರಿಟರ್ನ್ ಕೊಟ್ಟೈತಂತ ನಿಮಗೆಲ್ಲರಿಗೂ ಗುರ್ತೈತಿ ವೀಕ್ಷಕರೇ. ನೋಡ್ರಿ ವೀಕ್ಷಕರೇ, ಇರಿಡಾ ಸ್ಟಾಕದ ಬಗ್ಗೆ ಇವತ್ತು ಒಂದು ಡೊಮೆಸ್ಟಿಕ್ ಬ್ರೋಕರೇಜ್ ಫರ್ಮ್ ಅವರ ಒಂದು ರಿಪೋರ್ಟನ್ನು ಕೊಟ್ರ. ಆ ಕಂಪ್ನಿ ಹೆಸರು ಏನಂತಂದ್ರೆ ಫಿಲಿಪ್ ಕ್ಯಾಪಿಟಲ್ ಅನ್ನೋ ಕಂಪ್ನಿ. ಇವರ 56% ಡೌನ್ ಹೋಗ್ಬೋದು ಈ ಸ್ಟಾಕ್ ಅಂತ ಹೇಳಿಕೆ ಕೊಟ್ರ. ಬಟ್ ಸ್ಟಾಕ್ ಏನು ಇವತ್ತು ಬೀಳಿಲ್ಲ. 2.48% ಏರಿನ ಕ್ಲೋಸಿಂಗ್ ಕೊಟ್ಟೈತಿ. ಇದ್ರದ ಪರಿಣಾಮ ನಾಳೆ ಸ್ಟಾಕದ ಮ್ಯಾಗ ಏನ್ರಿ ಬೀಳ್ತೈತೆ ಏನಂತ ನೋಡ್ಬೇಕು ನಾವು. ನೋಡ್ರಿ ವೀಕ್ಷಕರೇ, ನನ್ನ ಪರ್ಸ್ನಲಿ ಅಭಿಪ್ರಾಯವನ್ನು ಹೇಳಬೇಕಂದ್ರೆ ಈ ನ್ಯೂಸ್ ಬಗ್ಗೆ, ಬ್ರೋಕರೇಜ್ ಫರ್ಮ್ಗಳ ತಮ್ಮ ಹೇಳಿಕೆ ಕೊಡ್ತಿರತ್ತ ಅವ್ರು ಏರ್ತಾವ ಬೀಳ್ತಾವಂತ. ಖರೆ ಅವ್ರು ಹೇಳಿದ ಪ್ರಕಾರ ಆಗತೈತೆ ಅಂತ 100% ಗ್ಯಾರಂಟಿ ಇರೋಂಗಿಲ್ಲ. ಬ್ರೋಕರೇಜ್ ಫರ್ಮ್ ಹೇಳಿ ಯಾರು ಬೇಕಾದವ್ರು ಅದಕ್ಕೆ ಹೇಳಿ ಏರತೈತಿ ಸ್ಟಾಕ್ ಬೀಳತೈತಿ ಅಂತ ಗ್ಯಾರಂಟಿಡ ಯಾರು ಹೇಳಕ್ಕೆ ಬರೋಂಗಿಲ್ಲ. ಅಣ್ಣಾನ ವೀಕ್ಷಕರೇ, ಈ ಸ್ಟಾಕದ ಬಗ್ಗೆ ನಾ ಡಿಟೇಲ್ದಾಗ ಮತ್ತೆ ವಿಡಿಯೋ ಮಾಡ್ತೇನೆ. ಅದ್ರ ಬಗ್ಗೆ ನನಗೂ ಹೆಚ್ಚು ಇನ್ಫಾರ್ಮೇಷನ್ ಇಲ್ಲ. ಅದ್ರ ಬಗ್ಗೆ ಡಿಟೇಲ್ದಾಗ ವಿಡಿಯೋ ಮಾಡಿ ಅದ್ರದ್ದು ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ನೋಡೋಣ. ಬಟ್ ಯಾವುದೋ ಒಂದು ಬ್ರೋಕರೇಜ್ ಫರ್ಮ್ ಹಿಂಗೆ ಹೇಳೈತೆ ಅಂತಂದ್ರೆ ಬೀಳತೈತಿ ಅಂತ ಅಂಜಿ ಸೆಲ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಆ ಕಂಪ್ನಿ ಮ್ಯಾಗ ವಿಶ್ವಾಸ ಇತ್ತು ಮತ್ತು ಅದ್ರ ಫಂಡಮೆಂಟಲ್ ಚಲೋ ಇತ್ತಂದ್ರೆ ಆ ಕಂಪ್ನಿನಾಗ ನೀವು ಹೋಲ್ಡ್ ಮಾಡಿ ಇರ್ಬೋದು. ಮತ್ತು ಇರಿಡಾ ಸ್ಟಾಕದ ಫ್ಯೂಚರ್ ಐತ್ರಿ. ಯಾಕಂದ್ರೆ ರಿನ್ಯೂಬಲ್ ಎನರ್ಜಿ ಅದ್ರನ್ನಾಗ ಕೆಲಸ ಮಾಡ್ತೈತಂದ್ರೆ ಇದು ನೋಡ್ಬೇಕಿತ್ತರದ ಫ್ಯೂಚರ್ ಭಾಳ ಚಲೋ ಐತಿ. ಮತ್ತು ಬಜೆಟು ಐತಿ. ಈ ಬಜೆಟ್ನಾಗ ಏನ್ರಿ ಈ ಕಂಪ್ನಿಗೆ ಚಲೋ ಅವಕಾಶ ಸಿಗೋ ಚಾನ್ಸಸ್ ಐತಿ. ನೀವು ಈ ಸ್ಟಾಕದ ಮ್ಯಾಗ ಕಣ್ಣಿರ್ಬೇಕು. ಮತ್ತು ಇದ್ರ ಬಗ್ಗೆ ನಾ ಡಿಟೇಲ್ದಾಗ ವಿಡಿಯೋ ಮಾಡ್ಬೇಕೇನೆ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹೇಳ್ರಿ. ನಾ ಇದ್ರ ಬಗ್ಗೆ ಡಿಟೇಲ್ದಾಗ ಇದ್ರ ಬಿಸ್ನೆಸ್ ಮಾಡೆಲ್ ಆಗಲಿ, ಫಂಡಮೆಂಟಲ್ ಅನಾಲಿಸಿಸ್ ಆಗಲಿ, ಟೆಕ್ನಿಕಲ್ ಅನಾಲಿಸಿಸ್ ಆಗಲಿ ಮಾಡಿ ನಾ ಇದ್ರ ಸ್ಟಾಕದ ಬಗ್ಗೆ ಹೇಳ್ತೇನೆ. ಮತ್ತು ವೀಕ್ಷಕರೇ, 2ನೇ ನ್ಯೂಸ್ ಏನಂತಂದ್ರೆ ನಮ್ದು RBIದ ಡೆಪ್ಯೂಟಿ ಗವರ್ನರ್ ಅವರ ಒಂದು ಹೇಳಿಕೆ ಕೊಟ್ರ ನಿನ್ನೆ. ಅದೇನು ಹೇಳಿಕೆ ಅಂತಂದ್ರೆ ನಮ್ಮ ಇಂಡಿಯಾ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಎಕನಾಮಿ ಆಗ್ತೈತಿ 2031 ತಕ ಮತ್ತು 2060 ತಕ ಜಗತ್ತದ ಎಲ್ಲಕ್ಕಿಂತ ದೊಡ್ಡದ ಎಕನಾಮಿ ಆಗ್ತೈತಿ ನಮ್ಮ ದೇಶದ ಅಂತ ಹೇಳಿಕೆ ಕೊಟ್ರ. ವೀಕ್ಷಕರೇ, ಇದು ಹೇಳಿಕೆ ಭಾಳ ಇಂಪಾರ್ಟೆಂಟ್ ಐತ್ರಿ. ಇದ್ರಲ್ಲ ಏನು ಗೊತ್ತಾಗ್ತೈತೆ ಅಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಆಗಲಿ ಮತ್ತು ನಮ್ಮ ದೇಶದ ಎಕನಾಮಿ ಹೆಂಗೆ ಬೆಳಿತೈತೆ ಹಂಗೆ ಸ್ಟಾಕ್ ಮಾರ್ಕೆಟ್ ಬೆಳಿತೈತಿ. ಅನಾನ ವೀಕ್ಷಕರೇ, ನಮ್ದು 2031 ಮತ್ತು 2060 ನಮ್ಮ ಸ್ಟಾಕ್ ಮಾರ್ಕೆಟ್ ಎಲ್ಲಿ ಹೋಗ್ಬೋದು ಅನ್ನೋದು ಈ ಹೇಳಿಕೆಯಲ್ಲಿ ನಮಗೆ ಗೊತ್ತಾಗ್ತೈತಿ. ಯಾಕಂತಂದ್ರೆ ನೀವು ನೋಡ್ರಿ ಏನು ಹೇಳಿಕೆ ಕೊಟ್ಟಾರ. ಇಂಡಿಯಾ ಕ್ಯಾನ್ ಬಿ ಅ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಎಕನಾಮಿ ಬೈ 2031 ತಕ ಮತ್ತು 2060 ತಕ ನಮ್ಮ ದೇಶ ಎಲ್ಲಕ್ಕಿಂತ ದೊಡ್ಡದು ಎಕನಾಮಿ ಆಗ್ತೈತಂತ RBI ಡೆಪ್ಯೂಟಿ ಗವರ್ನರ್ ಅವರ ಹೇಳಿಕೆ ಕೊಟ್ಟಾರ. ಇದರಲ್ಲೇ ನಮಗೆ ಗೊತ್ತಾಗ್ತೈತಿ ನಮ್ಮ ಸ್ಟಾಕ್ ಮಾರ್ಕೆಟ್ ಇನ್ನು ಫ್ಯೂಚರ್ನಾಗ ಎಷ್ಟು ಏರ್ಬೋದು ಅಂತ ಇದ್ರಲ್ಲೇ ನಮಗೆ ಗೊತ್ತಾಗ್ತೈತಿ. ವೀಕ್ಷಕರೇ, 3ನೇ ನ್ಯೂಸ್ ಏನಂತಂದ್ರೆ ಝೊಮ್ಯಾಟೋದ CEO ಆದ ದೀಪೇಂದ್ರ ಗೋಯಲ್ ಅವರ ನಮ್ಮ ಇಂಡಿಯಾದ ಬಿಲಿಯನಿಯರ್ ಲಿಸ್ಟ್ನಾಗ ಅವ್ರದ್ದು ಹೆಸರು ಬಂತ್ರಿ. ಮತ್ತು ವೀಕ್ಷಕರೇ, ಬರೀ ಈಗ ನಾವು ಮಾರ್ಕೆಟ್ ಇವತ್ತು ಏರಿತೋ ಬಿತ್ತೋ ಏನಂತ ನೋಡೋಣ. ನೋಡ್ರಿ ವೀಕ್ಷಕರೇ, ಇವತ್ತು ನಿಫ್ಟಿ 0.35% ಏರಿತ. ಮತ್ತು ನೋಡ್ಬೋದ ಬ್ಯಾಂಕ್ ನಿಫ್ಟಿ ನೋಡ್ರಿ 0.34% ಏರೈತಿ. ಮತ್ತು ಸೆನ್ಸೆಕ್ಸ್ ನೋಡ್ರಿ 0.18% ಏರೈತಿ. ಅಂತಂದ್ರೆ ಇವತ್ತು ಮಾರ್ಕೆಟ್ ಹೆಚ್ಚು ಏರಿಲು ಹೆಚ್ಚು ಬಿದ್ದಿಲ್ಲ, ಫ್ಲಾಟ್ ಕ್ಲೋಸಿಂಗ್ ಆಗೈತಿ. ಮತ್ತು ವೀಕ್ಷಕರೇ ನೋಡ್ರಿ, ಈಗ ನಿಫ್ಟಿ ಟಾಪ್ ಗೇನರ ಮತ್ತು ನಿಫ್ಟಿ ಟಾಪ್ ಲೂಸರ್ ಅನ್ನ ನೋಡೋಣ. ನೋಡ್ರಿ, ನಿಫ್ಟಿ ಟಾಪ್ ಗೇನರ ONGC 5.18% ಏರೈತಿ. ಮತ್ತು SBI ಲೈಫ್ 2.95% ಏರೈತಿ. ಮತ್ತು ಶ್ರೀರಾಮ್ ಫೈನಾನ್ಸ್ 2.88% ಏರೈತಿ. ಮತ್ತು SBI 2.71% ಏರೈತಿ. ಮತ್ತು ಬಜಾಜ್ ಆಟೋ 2.58% ಏರೈತಿ. ಮತ್ತು ಟಾಪ್ ಲೂಸರ್ ಅನ್ನ ನೋಡೋಣ ಈಗ ನಾವು. ನೋಡ್ರಿ, L&T ಮೈಂಟ್ರಿ -1.63% ಬಿದ್ದೈತಿ. ಮತ್ತು ಏಷ್ಯನ್ ಪೇಂಟ್ ನೋಡ್ರಿ -1.34% ಬಿದ್ದೈತಿ. ಮತ್ತು ಗ್ರಾಸಿಪ್ ನೋಡ್ರಿ 1.33% ಬಿದ್ದೈತಿ. ಮತ್ತು ಟಾಟಾ ಸ್ಟೀಲ್ 0.94% ಬಿದ್ದೈತಿ. ಮತ್ತು ಎಕ್ಸಿಸ್ ಬ್ಯಾಂಕ್ 0.67% ಬಿದ್ದೈತಿ. ಮತ್ತು ವೀಕ್ಷಕರೇ, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ರಿ, ಇವತ್ತು 1499 ಸ್ಟಾಕ್ಗಳು ಇರತ್ತಿದ್ದು ಮತ್ತು 1257 ಸ್ಟಾಕ್ಗಳೇ ಬೀಳತ್ತಿದ್ದು.
ಅಂತಂದ್ರೆ ಏರೋ ಸ್ಟಾಕ್ಗಳ ಸಂಖ್ಯೆನ ಇವತ್ತ ಹೆಚ್ಚಿತ್ತ. ಮತ್ತೆ FIS DIS ಡೇಟಾ ನೋಡೋಣ. ನೋಡ್ರಿ ಇವತ್ತ DIS 331 ಕೋಟಿ ಸೆಲ್ಲಿಂಗ್ ಮಾಡ್ಯಾರ. ಮತ್ತೆ FIS ನೋಡ್ರಿ 2648 ಕೋಟಿ ಬಾಯಿಂಗ್ ಮಾಡ್ಯಾರ. ಇವತ್ತು FIS ಬಾಯಿಂಗ್ ಮಾಡ್ಯಾರಿ ಮತ್ತೆ DIS ಸೆಲ್ಲಿಂಗ್ ಮಾಡ್ಯಾರ. ತಿಳಿತ್ರಿ ವೀಕ್ಷಕರೇ ಇವತ್ತಿನ ವಿಡಿಯೋ ಇಷ್ಟ ಐತೆ. ಈ ವಿಡಿಯೋ ಚಲೋ ಅನ್ಸ ವಿಡಿಯೋಗೆ ಲೈಕ್ ಮಾಡ್ರಿ. ಈ ಚಾನಲ್ ಮೇಲೆ ಬರೀ ನ್ಯೂಸ್ಗಳು ಅಷ್ಟೇ ಹೇಳಂಗಿಲ್ಲ, ಕಲಿಸುತ್ತಿರ್ತೇನೆ. ನಾನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ನಾನು ಒಂದು ಕೋರ್ಸ್ ನಡೆದೈತಿ, ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅಂತ. ಅದ್ರಾಗ A to Z ಸಂಪೂರ್ಣ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಎಲ್ಲ ವಿಡಿಯೋಗಳು ಹಾಕೊಂಡಿದ್ದೀನಿ ಫ್ರೀನಾಗ. ನಾನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಚಲೋ ಅನ್ಸ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ನಾನು ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.